ನಮಸ್ತೆ. 9th May 2026 ಸಾಟರ್ಡೆ 9/5/2026 ಶನಿವಾರ. ಇವತ್ತು ಮಿಥುನ ರಾಶಿಯವರಿಗೆ ತೊಂದರೆ ಇದೆ, ಅಂದರೆ ಚಂದ್ರಾಷ್ಟಮ ಅಂತ ಹೆಸರು. ಅವರವರ ರಾಶಿಗೆ ಚಂದ್ರನು ಅಷ್ಟಮ ಸ್ಥಾನದಲ್ಲಿ ಅಂದರೆ 8ನೇ ಸ್ಥಾನಕ್ಕೆ ಬಂದರೆ ತೊಂದರೆ ಅಂತ. ಅದು ಮಾತ್ರವಲ್ಲದೆ ಇವತ್ತು ಠಾಕೂರ್ ಜಯಂತಿ, ಸರ್ವಾರ್ಥ ಸಿದ್ಧಿ ಯೋಗ. 5:56ಕ್ಕೆ ಸೂರ್ಯೋದಯ, 6:36ಕ್ಕೆ ಸೂರ್ಯ ಅಸ್ತಮನ. ಇವತ್ತು ಸಪ್ತಮಿ ಅನ್ನುವ 7ನೇ ತಿಥಿ ಇದೆ, ಶುಭ ತಿಥಿ. ಆನಂತರ ಅಂದರೆ ಮಧ್ಯಾಹ್ನ 2 ಗಂಟೆ 2 ನಿಮಿಷದ ನಂತರ ಅಷ್ಟಮಿ ಬರುತ್ತೆ. ಅಷ್ಟಮಿಯಲ್ಲಿ ಪೂಜಾ ಕಾರ್ಯಗಳನ್ನ ಮಾಡ್ಬೋದು, ಆದರೆ ಮುಹೂರ್ತ ಕಾರ್ಯಗಳು, ಅಂಗಡಿ ಓಪನ್ ಮಾಡೋದು ಅಥವಾ ಇನ್ವೆಸ್ಟ್ ಮಾಡುವಂಥದ್ದು ಅಂದರೆ ಬಂಡವಾಳ ಹಾಕುವಂಥದ್ದು ಬೇಡ ಅಂತ. ಯಾಕಂದರೆ ಅಷ್ಟಮಿ ಅಂದರೆ ನಷ್ಟ ಅಂತ. ಇವತ್ತಿನ ನಕ್ಷತ್ರ ಶ್ರವಣ, ರಾತ್ರಿ 11:24ವರೆಗಿದೆ. ಅಲ್ಲಿಯವರೆಗೂ ಕಾರ್ಯಲಾಭ ಕಾರ್ಯಸಿದ್ಧಿ ಎಲ್ಲ ಉಂಟು. ಆದ್ದರಿಂದಾಗಿ ನಕ್ಷತ್ರ ಶುಭವಾಗಿದ್ದರೂ ಸಪ್ತಮಿಯವರೆಗೂ ಚೆನ್ನಾಗಿರುತ್ತದೆ. ಹಂಗಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಚೆನ್ನಾಗಿರುತ್ತೆ ಅಂತ. ಆಮೇಲೇನೂ ಕೂಡ ಧನಿಷ್ಠ ನಕ್ಷತ್ರ ಶುಭವಾಗಿದೆ, ಆದರೂ ಶ್ರವಣ ನಕ್ಷತ್ರದಲ್ಲಿ ಶುಭ ಕಾರ್ಯಗಳನ್ನ ಮಾಡಬಹುದು. ಅದು ಅಲ್ಲದೆ ಇವತ್ತಿನ ಬೇರೆ ವಿಷಯಗಳನ್ನ ನೋಡಿದ್ರೆ, ಚಂದ್ರನಿರೋದು ಮಕರ ರಾಶಿಯಲ್ಲಿ. ಹಂಗಾಗಿ ದಿನ ಪೂರ್ತಿ ಮಕರ ರಾಶಿ. ಯಾರು ಮಕ್ಕಳು ಹುಟ್ಟಿದ್ರು ಕೂಡ ಇವತ್ತು ಮಕರ ರಾಶಿನೇ. 5:56ರಿಂದ 10:26ವರೆಗೂ ಶ್ರವಣ ನಕ್ಷತ್ರ 2ನೇ ಪಾದ. ಆನಂತರ ಸಂಜೆ 4:56ವರೆಗೂ ಶ್ರವಣ ನಕ್ಷತ್ರ 3ನೇ ಪಾದ. ಸಂಜೆ 4:57ರಿಂದ ರಾತ್ರಿ 11:24ವರೆಗೂ ಶ್ರವಣ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಶ್ರವಣ ನಕ್ಷತ್ರವೇ ಮುಗಿತದೆ. ಆನಂತರ ಬರೋದು ಧನಿಷ್ಠ ನಕ್ಷತ್ರ. ರಾತ್ರಿ 11:24ರಿಂದ ಬೆಳಗಿನ ಜಾವ 5:50ವರೆಗೂ ಧನಿಷ್ಠ ನಕ್ಷತ್ರ 1ನೇ ಪಾದ. ಆಮೇಲೆ ಬರುತ್ತದೆ 2ನೇ ಪಾದ. ಹಾಗಾಗಿ ನಾಳೆಯೂ ಧನಿಷ್ಠ ನಕ್ಷತ್ರವೇ ಕಂಟಿನ್ಯೂ ಆಗುತ್ತದೆ. ಇವತ್ತಿನ ಮಟ್ಟ ಮಧ್ಯಾಹ್ನ ಅಂತಂದರೆ 12 ಗಂಟೆ 16 ನಿಮಿಷ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಶುಭವಾಗಿರುವಂಥ ವಿಷಯಗಳನ್ನ ನೋಡೋಣ ಮತ್ತು ಅಶುಭ ಸಮಯವನ್ನು ಕೂಡ ನೋಡೋಣ. ಇದರಲ್ಲಿ ಶುಭವಾಗಿರುವಂಥ ಸಮಯ, ಅಶುಭ ಸಮಯಗಳು ಅಂತಂದರೆ, ಅಶುಭ ಸಮಯ 100% ಕೊಟ್ಟಿರ್ತೀವಿ, ಇದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬೇಡಿ. ಆದರೆ ಶುಭ ಸಮಯಗಳು ಅಂತ ನಾವು ಕೊಟ್ಟಿರುವಂಥ ಸಮಯಗಳಲ್ಲಿ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನ ಅಶುಭ ಸಮಯವಾದರೂ ಕಂಟಿನ್ಯೂ ಮಾಡಬಹುದು. ಹಾಗಾಗಿ ಇವತ್ತಿನ ದಿನದಲ್ಲಿರುವಂಥ ವಿಶೇಷಗಳು, ಇವತ್ತು ದುರ್ಮುಹೂರ್ತ ಅಂತ ತಗೊಂಡ್ರೆ ಬೆಳಗ್ಗೆನೇ ಬರುತ್ತದೆ 6:47ರಿಂದ 7:37. ಇದರಲ್ಲಿ ರಾಹುಕಾಲ ಯಮಕಂಡ ಕಾಲಗಳೆಲ್ಲ ಬಂದರೆ ಒಳ್ಳೆಯ ಸಮಯದಲ್ಲಿ ಸ್ಟಾರ್ಟ್ ಮಾಡಿರುವಂಥ ಕಾರ್ಯಗಳನ್ನ ಈ ಸಮಯದಲ್ಲೂ ಕೂಡ ಹಂಗೆ ಕಂಟಿನ್ಯೂ ಮಾಡ್ಬೋದು. ಇವತ್ತಿನ ದಿನಕ್ಕೆ ರಾಹುಕಾಲ ಇರೋದು ಬೆಳಿಗ್ಗೆ 9:06ರಿಂದ 10:41. ಅದೇ ಸಮಯದಲ್ಲಿ ಯಮಕಂಡ ಕಾಲದ ಸಮಯ. ಇದರಲ್ಲಿ ಪ್ರಯಾಣಗಳನ್ನು ಅಂದರೆ ಸ್ಟಾರ್ಟ್ ಮಾಡೋದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಯಾಕೆಂತಂದರೆ ನಿಮಗೆ ಗೊತ್ತು, ಮಧ್ಯಾಹ್ನ 1:51ರಿಂದ 3:26ವರೆಗೂ ಯಮಕಂಡ ಕಾಲವಿದೆ. ಮತ್ತು 5:56ರಿಂದ 6:47 ದುರ್ಮುಹೂರ್ತ, ಶುಭವಲ್ಲ. ಹಂಗೆ ಕಂಟಿನ್ಯೂ ಆಗಿ 7:37ವರೆಗೂ ಇನ್ನೊಂದು ದುರ್ಮುಹೂರ್ತವಿದೆ, ಇದು ಅಪಾಯಕಾರಿ. ಫಸ್ಟೇ ಹೇಳಿದೆ, 9:06ರಿಂದ 10:41ವರೆಗೂ ರಾಹುಕಾಲ. ಬೆಳಿಗ್ಗೆ 10:35ರಿಂದ 12:44ವರೆಗೂ ಮೃತ್ಯು. ರಾತ್ರಿ 1 ಗಂಟೆ 7 ನಿಮಿಷದಿಂದ 2 ಗಂಟೆ 49 ನಿಮಿಷದವರೆಗೂ ಮೃತ್ಯು. ರಾತ್ರಿ 1:41ರಿಂದ ಸುಮಾರು 3 ಗಂಟೆ 6 ನಿಮಿಷದವರೆಗೂ ವಿಷಕಾಲ. ಇದೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನ ಯಾವುದನ್ನು ಇನ್ನೊಂದು ದಿನದಲ್ಲಿ ಇಡ್ಬೋಣ. ಅದೇ ಥರ 100% ಶುಭ ಸಮಯನ ನೋಡೋಣ. 7:39ರಿಂದ 9:04 ಶುಭ ಸಮಯ. 12:46ರಿಂದ 1:49 ಶುಭ ಸಮಯ. ಆನಂತರ ಬರುವಂಥ ಸಮಯ 3:28ರಿಂದ ರಾತ್ರಿ 1:05ವರೆಗೂ ಇದೊಂದು ಶುಭ ಸಮಯ. ಆದರೂ ನಿಮಗೆ
ಸಪ್ತಮಿ ಮುಗಿದೋಗಿರುತ್ತದೆ, ಅಷ್ಟಮಿ ಬರುತ್ತದೆ. ಆದ್ದರಿಂದ ಬಂಡವಾಳ ಹಾಕುವಂಥದ್ದು ಬೇಡ. ಬೇರೆ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು, ದೇವಿ ಪೂಜೆ ಮಾಡ್ಬೋದು. ರಾತ್ರಿ 3:08 ಮೇಲೆ 3:37 ಶುಭವಾಗಿದೆ. ಮತ್ತು ಬೆಳಗಿನ ಜಾವ 5:20 ಮೇಲೆ ಶುಭವಾಗಿದೆ. ಇದೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಒಂದು ಮಗು ಹುಟ್ಟುತ್ತೆ ಅಂತಂದರೆ ಜನರಲ್ ವಿಷಯ ಇದು. ಹುಟ್ಟುವ ಸಮಯದಲ್ಲಿ ಯಾವ ಗ್ರಹದ ಓರೆ ಇದೆ ಅಂತ ನೋಡಿಸ್ಕೊಳ್ಳಿ. ಯಾವ ಗ್ರಹದ ಓರೆ ಇರುತ್ತದೋ, ಅಂದರೆ ಯಾವ ಗ್ರಹದ ಬೆಳಕಿರುತ್ತದೋ, ಅಂದರೆ ನಮಗೆ ಕಾಣೋದಲ್ಲ ಏನು ಅಂದರೆ ಸೂರ್ಯ ಚಂದ್ರನ ಬೆಳಕು ಮಾತ್ರನೇ. ಬೇರೆ ಎಲ್ಲ ಗ್ರಹದ ಬೆಳಕು ಫಸ್ಟ್ ಇರುತ್ತದೆ. ಅಂದರೆ ತಾಯಿಯ ಗರ್ಭದಿಂದ ಬರುವ ಮಗುವಿನ ಮೇಲೆ, ತಾಯಿನ ಮೇಲೆ ಆ ಸಮಯಕ್ಕೆ ಯಾವ ಗ್ರಹದ ಬೆಳಕು ಬೀಳುತ್ತದೋ ಅಥವಾ ಕಾಣಿಸ್ಕೊಳ್ತದೋ ಅದನ್ನು ಗ್ರಹ ಹೋರ ಅಂತೀವಿ. ಆ ಹೋರ ಅನ್ನೋದು ಗ್ರಹಗಳ ಪವರಲ್ಲಿ ಬರುತ್ತದೆ. ಆ ಪವರ್ನಿಂದಾಗಿ ಆ ಗ್ರಹ ಶುಭವಾಗಿ ಜಾತಕದಲ್ಲಿದ್ದರೆ ಆ ಗ್ರಹ ಹೋರೆ ಅದರಲ್ಲೂ ಕೂಡ ಲಕ್ಕಿ ನಂಬರ್ ನೋಡ್ಬೋದು. ಬರೀ ಡೇಟಲ್ಲಿ ಮಾತ್ರ ಅಲ್ಲ, ರಾಶಿಯಲ್ಲಿ ಅಲ್ಲ. ಆಗ ಆ ದೇವರನ್ನ, ಆ ಗ್ರಹವನ್ನು ಪೂಜೆ ಮಾಡುವಂಥದ್ದು ಕೂಡ ನಮ್ಮಲ್ಲಿ ಇದೆ. ಹಂಗಾಗಿ ಆ ಗ್ರಹ ಅವತ್ತು ಯಾವ ದಿಕ್ಕಲ್ಲಿ ಇದೆ ಅಂತಾನು ಕಂಡುಹಿಡಿಬೋದು. ಆ ಗ್ರಹಕ್ಕೆ ದೇವರು ಏನು ಅಂತ ಕಂಡುಹಿಡಿದು ಅದಕ್ಕೆ ತಕ್ಕಂತೆ ಪರಿಹಾರ ಮಾಡ್ಬೋದು. ಆ ಸಮಯದಲ್ಲಿ ಬೇರೆ ಬೇರೆ ಏನೆಲ್ಲ ಯೋಗಗಳಿದೆ, ದುರ್ಮುಹೂರ್ತ ಇದ್ದರೆ ಕೆಟ್ಟೋದು, ಅದೇ ಥರ ವಿಷಕಾಲವಿದ್ದರೂ ಕೆಟ್ಟೋದು, ಮರಣಯೋಗ ಕಾಲ ಇದ್ದರೂ ಕೆಟ್ಟೋದು, ಅದೆಲ್ಲನೂ ನೋಡಬೇಕಾಗ್ತದೆ. ಹಂಗಾಗಿ ಇದೆಲ್ಲ ನಿಮ್ಮ ಜಾತಕದಲ್ಲಿ ಬರುತ್ತದೆ. ಹಂಗಾಗಿ ಒಳ್ಳೆಯ ಜ್ಯೋತಿಷರಿಗೂ ತೋರಿಸಿ ನಿಮ್ಮ ಜಾತಕದಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ತಕ್ಕಂತೆ ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ಪರಿಹಾರ ಮಾಡ್ಕೋಬೋದು. ಪರಿಹಾರ ಏನು, ದೇವಸ್ಥಾನಕ್ಕೆ ಹೋಗಿ ಯಾವ ಗ್ರಹ ಕೆಟ್ಟಿರುತ್ತದೋ ಆ ಗ್ರಹಕ್ಕೆ ಒಂದು ಅರ್ಚನೆ, ಅಥವಾ ಕೈ ಮುಗಿದು ಬನ್ನಿ, ಇಷ್ಟೇ ಸಾಕಾಗುತ್ತದೆ. ಯಾಕಂದರೆ ಬರುವಂಥದ್ದನ್ನು ನಾವು ನಿಲ್ಲಿಸೋಕ್ಕಾಗಲ್ಲ. ಆದರೆ ದೇವರ ಪೂಜೆ ಮಾಡೋದರಿಂದಾಗಿ ಸ್ವಲ್ಪ ಒಂದು 20% ಆದರೂ ಪರಿಹಾರ ಸಿಗ್ತದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.